ಅದು ನನ್ನ ಇಮೇಲ್ ಐ ಡಿ. ನನಗೆ ಹೇಳ್ಕೊಳಕ್ಕೆ ಒಂದೊಂದ್ಸಲ ನಿಮ್ಮ ಇಮೇಲ್ ಐ ಡಿ ಅಂತ ಹೇಳಿ ಏನು ಹೇಳಿ ಅಂತಂದಾಗ ನನಗೆ ಮುಜುಗರ ಆಗುತ್ತೆ. ನಾನೇ ನನ್ನನ್ನು ಆ್ಯಕ್ಟರ್ ಅಂತ ಕರ್ಕೊಂಡಂಗೆ. ಈಗ ಜನ ಇದ್ದೀವಿ, 140 ಕೋಟಿ ಜನ ಇದ್ದೀವಿ. ಸೊ ಇಷ್ಟು ಜನ ಇದನ್ನು ಸಂಪತ್ತಾಗಿ ಯಾಕೆ ನಾವು ತೊಗೋಬಾರ್ದು? ಇಟ್ಸ್ ಲೇಬರ್ ವರಾಸ್. ಅದನ್ನು ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಬಳಸ್ಕೊಂಡ್ರೆ, ಇವತ್ತಿನ ಥರ ಜಾತಿ ಮತದ ಇದರಲ್ಲಿ ದೊಂಬಿ ಮಾಡದೆ, ಅವ್ರನ್ನ ದಂಗೆಕೋರನ್ನ ಮಾಡದೆ, ಅವ್ರನ್ನ ಪ್ರೊಡಕ್ಟಿವ್ ಆಗಿ ನಾವು ಬಳಸ್ಕೊಂಡ್ರೆ ವಿಲ್ ಬಿ ದ ರಿಚೆಸ್ಟ್. ಆ್ಯಕ್ಚುಲಿ ವಿ ಆರ್ ದ ರಿಚೆಸ್ಟ್. ಅಂದರೆ ಎಲ್ಲ ಕಡೆನೂ ನಾವು ಅದೇ ಕಲಿತಾನೆ ಇರ್ತೀವಲ್ಲ. ಜೀವನ ಒಂದು ಅನುಭವಗಳು ಮೂಟೆ ತಾನೆ. ಸೊ ಆ ಅನುಭವಗಳಿಂದ ಕಲಿತು, ಆ ಅನುಭವಗಳಿಂದ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ತಗೊಂಡು ಮುಂದುವರ್ಕೊಂಡು ಹೋಗ್ತಿದೆ. ಅದೇ ಜೀವನ. ನಮಸ್ತೆ ಎಲ್ರಿಗೂ. Welcome to Thanks Helona with Nagu, presented by Symphony Arms and co-sponsored by Home Sattva, an Instagram handle which showcases home decor and garden. ಇವತ್ತಿನ ನಮ್ಮ ಗೆಸ್ಟ್ ವಿಚಾರವಾಗಿ ಮಾತಾಡಲಿಕ್ಕೆ ಮೊದಲೇ ನನಗೆ ಫಂಬ್ಲಿಂಗ್ ಸ್ಟಾರ್ಟ್ ಆಗೋಗಿದೆ ಈಗಲೇ. ಯಾಕಂದರೆ ಅಂಥ ಒಂದು ಹ್ಯೂಮಂಗಸ್ ಹ್ಯೂಮನ್ ಬೀಯಿಂಗ್ ಅಂತ ನಾನು ಹೇಳ್ತೀನಿ. ಒಂದು ಪರ್ಸ್ನಾಲಿಟಿ ಅಂದರೆ ಎಲ್ಲೋ ಅವ್ರನ್ನ ಬಾಕ್ಸ್ ಮಾಡ್ದಂಗೆ ಅನಿಸುತ್ತೆ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡುವಾಗಲೇ ಹೇಳ್ಬಿಡ್ತೀನಿ, ನಾನು ಕಂಡಂತೆ ಕಿಶೋರ್. ಇದರಿಂದ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಗಾಗಲೇ ಗೊತ್ತಾಗಿರಬೇಕು, ಎಸ್, ನಮ್ಮ ಜೊತೆಲಿದ್ದಾರೆ ಆ್ಯಕ್ಟರ್ ಕಿಶೋರ್, ದಿ ಆ್ಯಕ್ಟರ್ ಕಿಶೋರ್. ಸಿಕ್ಕಾಪಟ್ಟೆ ಅಚೀವ್ ಮಾಡಿದ್ದಾರೆ. ಅವ್ರು ಆ್ಯಕ್ಟರ ಅಲ್ಲಿಗೆ ನಿಂತು ಹೋಗಿದಾರ? ಇಲ್ಲ, ಅವ್ರು ರೈತರು ಸಹ. ಅದಕ್ಕೆ ಮುಂಚೆ ಅವರೊಂದು ಲೆಕ್ಚರರ್ ಆಗಿದ್ರು, ಫ್ಯಾಷನ್ ಡಿಸೈನಿಂಗಲ್ಲಿ ಹೆಲ್ಪ್ ಮಾಡಿದ್ರು. ಬೇಕಾದಷ್ಟು ಫ್ಯಾಸೆಟ್ಸ್ ಆಫ್ ಲೈಫನ್ನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಅದು ಅವರ ಜೀವನದಲ್ಲಿ ಎತ್ತು ಕಾಣ್ತಿರುತ್ತೆ. ನನ್ನ ಒಂದು ಐ ಡೋಂಟ್ ನೋ ಹೌ ಟು ಕಾಲ್ ಇಟ್, ಒಂದು ಫಾರ್ಚುನೇಟ್ ಮೊಮೆಂಟ್ ಅಲ್ಲ, ಒಂದು 5-6 ತಿಂಗಳಿಂದ ಅವರನ್ನು ಮೀಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ತು. ನಮ್ಮ ಸ್ಟುಡಿಯೋಗೆ ವಾಯ್ಸ್ ಡಬ್ ಮಾಡೋಕ್ಕೆ ಬಂದರು. ಆಪರ್ಚುನಿಟಿ ಬಿಡಲಿಲ್ಲ. ಬರ್ತಾ ಇದ್ದಂಗೆ ಫೋನ್ ನನ್ನ ಕೈ ಕೊಟ್ಟರು. ನಾನು ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿತ್ತು. ಫೋನ್ ಕೈ ಕೊಟ್ಟಾಗ ಇವ್ರು ಯಾಕೆ ಫೋನ್ ನನ್ನ ಕೈ ಕೊಡ್ತಾ ಇದ್ದಾರೆ ಅಂತ ಒಂದು ಡಗ್ ಅಂತ ಅನ್ನಿಸ್ತು. ಆಮೇಲೆ ಆ ಕಡೆ ಇದ್ದವ್ರು ಯಾರಂತ, ಯಾಕಂದರೆ ಇಬ್ಬರಿಗೂ ಕಾಮನ್ ಫ್ರೆಂಡ್ ಅವರು, ನನಗೆ ಗೊತ್ತಾಯಿತು. ಬಟ್ ಇವರಿಗೆ ನಾನು ಹೇಗೆ ನೆನಪಿದ್ದೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಸೋಜಿಗ ಅನ್ನಿಸ್ತು. ಅದಾದ ನಂತರ ಇನ್ನೊಂದು ಇನ್ಸಿಡೆಂಟ್ ಏನು ನಡೀತು ಅದು ಆಮೇಲೆ ಹೇಳ್ತೀನಿ ನಿಮ್ಗೆಲ್ರಿಗೂ. ಸೊ ಹೆಲ್ಪ್ ಮೀ ವೆಲ್ಕಮ್ ದ ಸೂಪರ್ ಡೂಪರ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಮೆಟ್ ಇನ್ ಮೈ ಲೈಫ್, ಕಿಶೋರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಹೊಗಳಿಕೆ ಅಲ್ಲಪ್ಪ, ಐ ಮೀನ್ ಮನದಾಳದ ಮಾತುಗಳು. ಐ ಹ್ಯಾವ್ ಬಿಕಮ್ ಅ ಲಿಟಲ್ ಇಮೋಷನಲ್ ಟು, ಬಿಕಾಸ್ ಎಸ್, ಬರ್ತಾರೆ, ಎಷ್ಟೋ ಜನ ಮಾತಾಡ್ಸಿದ್ದೀನಿ ಎಲ್ಲ, ಬಟ್ ಒಬ್ಬೊಬ್ಬರಿಂದನೂ ಕಲ್ತ್ಕೊಳ್ಳೋಕೆ ತುಂಬ ಇರುತ್ತೆ. ಆ ರೀತಿಯಾಗಿ ನಿಮ್ಮ ಹತ್ರ ಕಲ್ತ್ಕೊಳ್ಳೋಕೆ ನನಗೆ ತುಂಬ ಇತ್ತು. ಆ್ಯಂಡ್ ನಾನು ಕರೆದಿದ್ದ ತಕ್ಷಣ ಆಯಿತು ಅಂತ ಹೇಳಿದ್ರಿ. ಆ್ಯಂಡ್ ಇದು ಡಿಸ್ಕ್ರೈಬ್ ಮಾಡುತ್ತೆ ಏನು ಅಂತ ನಿಮ್ಮನ್ನು. ನಾನಲ್ಲ, ನೀವೇನು ಅಂತ ಡಿಸ್ಕ್ರೈಬ್ ಮಾಡುತ್ತೆ. ಓ ಮೈ ಗಾಡ್, ನಿಮ್ಮ ಮಾತಲ್ಲೇ ನೀವು ಸೋಲಿಸ್ತೀರಾ. ಅದು ನನಗೆ ಅವತ್ತು ಅನುಭವ ಆಗಿತ್ತು, ಇವತ್ತು ಅನುಭವ ಆಗ್ತಿದೆ. ಹೋಪ್ ಈ ಒಂದು ನಮ್ಮ ಒಂದು ಮಾತುಕತೆನ ಕರೆಕ್ಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗೋಷ್ಟು ಶಕ್ತಿ ಭಗವಂತ ನನಗೆ ಕೊಡಲಿ. ಬಿಕಾಸ್ ಐ ಆಮ್ ಸೋ ಓವರ್ವೆಲ್ಮ್ಡ್ ವಿತ್ ಎವ್ರಿಥಿಂಗ್ ಅರೌಂಡ್ ಮೀ. ಹಾಗಾಗಿ ಐ ವಿಲ್ ಟೇಕ್ ಇಟ್ ದಿಸ್ ವೇ. ಸೊ ಫಸ್ಟ್ ಕೇಳೋ ಕ್ವೆಶ್ಚನ್, ಆ್ಯಕ್ಟರ್ ಕಿಶೋರ್. ಅದು ನನ್ನ ಇಮೇಲ್ ಐ ಡಿ. ನನಗೆ ಹೇಳ್ಕೊಳಕ್ಕೆ ಒಂದೊಂದ್ಸಲ ನಿಮ್ಮ ಇಮೇಲ್ ಐ ಡಿ ಅಂತ ಹೇಳಿ ಏನು ಹೇಳಿ ಅಂತಂದಾಗ ನನಗೆ ಮುಜುಗರ ಆಗುತ್ತೆ. ನಾನೇ ನನ್ನನ್ನು ಆ್ಯಕ್ಟರ್ ಅಂತ ಕರ್ಕೊಂಡಂಗೆ. ನಾನು ಅದಕ್ಕೆ ಯಾವಾಗಲೂ ಇಮೇಲ್ ಐ ಡಿ ಕೊಡ್ಬೇಕಾದ್ರೆ ಹೇಳ್ತೀನಿ, ನಾನು ಆ್ಯಕ್ಟರ್ ಕಿಶೋರ್ ಅಂತ ಇಮೇಲ್ ಐ ಡಿ ಅಷ್ಟೇ, ಹಂಗಂತ ನನ್ನನ್ನು ನಾನು ಆ್ಯಕ್ಟರ್ ಅಂತ ನಾನು ಅದರ ಕ್ರೆಡಿಟ್ ತೊಗೋತಾ ಇಲ್ಲ. ಆ್ಯಕ್ಟಿಂಗ್ ಒಂಥರದ ಕಲಿಕೆ, ಅದೊಂದು ಸ್ಕಿಲ್ನ ಕಲಿಕೆ. ಮೊನ್ನೆ ಪ್ರಕಾಶ್ ರಾಜ್ ಹೇಳ್ತಾಯಿದ್ರು, ಅವ್ನು ಆ್ಯಕ್ಟ್ರು, ಅದ್ರ ಬಗ್ಗೆ ಎಲ್ಲ ನಾನು ಹೇಳಲ್ಲ, ಇಟ್ಸ್ ಸ್ಕಿಲ್ ಅಂತ ಅಂದ್ಬಿಟ್ಟು. ಸೊ ತುಂಬ ಒಳ್ಳೆ ಮಾತನ್ನು, ಸೊ ಅದಕ್ಕೆ ಅದನ್ನ ಹೇಳ್ಕೊಂಬಂದಿಲ್ಲ ಹೇಳ್ತಾ ಇದ್ದೀನಿ. ಸೊ ಅದನ್ನು ಕಲಿತಾ ಹೋಗೋದಷ್ಟೇ. ಅದು ಯಾಕಂದರೆ ಒಂದೊಂದು ಪಾತ್ರವೂ ಬೇರೆ ಇರುತ್ತೆ, ಅದ್ರ ಸನ್ನಿವೇಶಗಳು ಬೇರೆ ಇರ್ತವೆ, ಜೊತೆಗೆ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ ಬೇರೆ ಇರ್ತಾರೆ, ಆ್ಯಕ್ಟರ್ಸ್ ಬೇರೆ ಇರ್ತಾರೆ, ಜೊತೆಗಿದ್ದ ಆ್ಯಕ್ಟರ್ಸ್ ಬೇರೆ ಇರ್ತಾರೆ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಲರ್ನಿಂಗ್ ಪ್ರೋಸೆಸ್. ಇಟ್ಸ್ ಒಂದು ರಿಯಾಕ್ಟಿವ್ ಪ್ರೋಸೆಸ್ ಅಂತ ಹೇಳೋದು ಅನ್ಸುತ್ತೆ, ಹೇಳಬೇಕು ಅನ್ಸುತ್ತೆ. ನಾನೆಲ್ಲ ಕಡೆ ಹೇಳ್ತಾ ಇರ್ತೀನಿ, ನನಗೆ ಆ್ಯಕ್ಟಿಂಗ್ ಎಲ್ಲ ಬರೋಲ್ಲ, ನನಗೆ ರಿಯಾಕ್ಟ್ ಮಾಡೋಕ್ಕೆ ಬರುತ್ತೆ ಒಂದು ಲೆವೆಲ್ಗೆ. ಸೊ ಇನ್ನೊಬ್ರು ಎದುರುಗಡೆ ಇರೋರು ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ರು ನಾನು ಐ ಕ್ಯಾನ್ ರಿಯಾಕ್ಟ್ ಟು ದೆಮ್ ಅಂತ. ಸೊ ದಟ್ ಈಸ್ ವಾಟ್ ಮೇಕ್ಸ್ ಇಟ್ ಆರ್ಗ್ಯಾನಿಕ್ ಅಲ್ಲ. ಸೊ ವೆರಿ ಆರ್ಗ್ಯಾನಿಕ್, ವೆರಿ ನ್ಯಾಚುರಲ್ ಆಗಿರುತ್ತೆ. ಅದೇ ಬರಬೇಕು ಅಲ್ಲ, ಬಟ್ ಎದುರುಗಡೆ ಇರೋರು ಕರೆಕ್ಟಾಗಿ ಆ್ಯಕ್ಟ್ ಮಾಡಿ. ಓಕೆ, ಈಗ ಕರೆಕ್ಟಾಗಿ ಒಂದು ಹಾಡು ಹಾಡ್ಬಿಡ್ತೀನಿ. ಯಾಕಂದರೆ ನೋಡಿ, ಇಲ್ಲೂ ಫಂಬಲ್ ಮಾಡಿದ್ದೀನಿ, ಆಗಲೇ ಹಾಡಬೇಕು ಅಂತ ಎಲ್ಲ ಮನಸ್ಸು ಮಾಡ್ಕೊಂಡು ಬಂದಿರ್ತೀನಿ, ತಿರ್ಗಾ ಫಂಬಲ್ ಮಾಡಿದ್ದೀನಿ. ಬಟ್ ಐ ಥಿಂಕ್ ಆರ್ಗ್ಯಾನಿಕಲಿನೇ ತಗೊಳ್ತೀನಿ. ಐ ವಿಲ್ ಜಸ್ಟ್ ಸಿಂಗ್ ಕಪಲ್ ಆಫ್ ಲೈನ್ಸ್. ಈ ಮೂವಿಯಲ್ಲಿ ದಿ ಕಾಪ್ ಅದಿಲ್ಲ, ಅಥವಾ ವಿಲನ್ನ ಇಲ್ಲ,
ಇದ್ರಲ್ಲಿ ಒಂದು ಹಾಡು ಅವರು ಒಂದ್ಸಲ ನಡೆಯುವಂಥ ಒಂದು ಹಾಡು, ಒಂದು ಹೀರೋಯಿನ್ಗಾಗಿ ಐ ಜಸ್ಟ್ ಟ್ರೈ ಟು ಸಿಂಗ್ ಇಟ್. ಘಟದ ಅಂಚಿದಾಯೆ ತೆಂಕಾಯಿ ಬತ್ತುತ್ತೂಯೆ ಅಲೆನ ತೆಲ್ಕಾದ ಪೊರ್ಲಿಗೆ ತಾದಿನಾಡಿಯೇ ಕಡಲ ಬೀಸೋ ಗಾಳಿಗವಳು ಮಾತನಾಡಲು ಕೇಳದ ಪಿಸು ಮಾತಿಗಿವನು ಮರುಳನಾದನು ನಗ್ನತಾ ನನ್ನ ಮನ್ಸು ಎತ್ಕೊಂಡು ಹೋಯ್ತಾಳಲ್ಲ ಅಯ್ಯಯ್ಯ ನಗ್ತಾವಳ ಅಯ್ಯಯ್ಯ ನಗ್ತಾವಳ. ನಿಜವಾಗ್ಲೂ ಇದೆಲ್ಲ ನನಗೆ ನಡೀತಾ ಇದೆ, ನನ್ನ ಮನಸ್ಸಲ್ಲಿ ನಡೀತಿದೆ ನಿಮ್ಮನ್ನು ನೋಡ್ತಾ. ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಈ ಮೂವಿಯಲ್ಲಿ ಉಳಿದವರು ಕಂಡಂತೆ ಇದರಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ರೋಲ್ ಆಲ್ ಟುಗೆದರ್. ಥ್ಯಾಂಕ್ಸ್ ಟು ರಕ್ಷಿತ್ ಬರೆದ ಸಾಲುಗಳೇನೆ ಅದು. ತುಂಬ ಸರಳವಾದ, ತುಂಬ ಸುಂದರವಾದ ಸಾಲುಗಳು. ಸೊ ಹಾಡುಗಳು ಯಾವಾಗಲೂ ಅದೇ ಕವಿತೆ ಆದಾಗ ನಿಜ, ಕವಿತೆ ಕೂಡ ಬ್ಯೂಟಿಫುಲ್, ಕವಿತೆ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟೈಮ್ಲೆಸ್. ಅದೆಲ್ಲವೂ ದಾಟಿ ಅದು ಹಾಡಾದಾಗ ತುಂಬ ಸರಳವಾಗಿ ಜನಗಳಿಗೆ ತಲುಪೋ ಇದಾಗುತ್ತಲ್ಲ, ದಟ್ ಈಸ್ ವಾಟ್ ಐ ಎಕ್ಸ್ಪೀರಿಯನ್ಸ್. ಈ ಹಾಡಿನ ಮೂಲಕ ಅಷ್ಟೊಂದು ರೀಚ್ ಆಗೋಯ್ತು. ನಾನು ಯಾರ್ಯಾರು ಗೊತ್ತಿರಲಿಲ್ವೋ ಅವ್ರಿಗೆಲ್ರಿಗೂ ಗೊತ್ತಾಗೋಗ್ಬಿಟ್ಟೆ. ಯಾರು ಕಿಶೋರ್ ಇವತ್ತು ನನ್ಗನ್ಸ್ತಾ ಇದೆ, ಯಾರ್ಯಾರಿಗೆ ನಾಗು ಅನ್ನೋದೇನು ಗೊತ್ತಿರಲ್ಲ, ಬಟ್ ಅಲ್ಲಿ ಹೂವಿನ ಜೊತೆಲಿ ನಾರು ಸ್ವರ್ಗ ಸೇರ್ತು ಅಂತ ನಾಗು ಅನ್ನೋಳು ಎಲ್ಲೋ ಒಂಚೂರಿದೇನೋ ಬ್ರಷಿಂಗ್ ಆಫ್ ದ ಶೋಲ್ಡರ್ಸ್ ವಿತ್ ಯು. ದಿಸ್ ಇಸ್ ಸಚ್ ಅ ಬಿಗ್ ಆನರ್ ಇನ್ ಮೈ ಲೈಫ್. ಪ್ಲೀಸ್ ಹಂಗೇನೆ. ಬಟ್ ಅದೇ ನಾನು ಏನಕ್ಕೆ ಹೇಳಕ್ಕೆ ಹೊರಟೆ ಅಂದರೆ ನಾನು ಎಲ್ರಿಗೂ ತಲುಪಿದ್ದೀನಿ ಅನ್ನೋದಲ್ವಾ, ಅಥವಾ ತಲುಪೋದೇ ಮುಖ್ಯ ಅಥವಾ ತಲುಪೋದು ದೊಡ್ಡ ವಿಷಯ ಅಂತಲ್ಲ. ಸೊ ತಲುಪದೆ ಅಂತ, ಯಾಕಂದರೆ ಈ ಕೆಲಸದಲ್ಲಿ ತಲುಪೋದು ಮುಖ್ಯ ಆಗುತ್ತೆ. ಯಾಕಂದರೆ ನಾನು ಇನ್ನೊಂದು ಕೆಲಸ ಮಾಡಿದಾಗ ಅದು ತಲುಪಬೇಕಾಗುತ್ತೆ. ಸಿನಿಮಾ ಜನಗಳಿಗೋಸ್ಕರ ಮಾಡೋದ್ರಿಂದ ಅದಕ್ಕೋಸ್ಕರ ಅವಶ್ಯಕತೆ ತಲುಪೋದು. ಸೊ ಅದರ್ವೈಸ್ ತಲುಪೋದ್ರಲ್ಲಿ ಯಾವ ಇದು ಇಲ್ಲ, ದೊಡ್ಡತನೂ ಇಲ್ಲ. ಅಲ್ಲ, ನಿಮ್ಮ ಮಾತುಗಳ ಒಂದೊಂದು ಮಾತುನು ಅದು ಅಂತರಾಳದಿಂದ ಬರ್ತಿರುತ್ತೆ ಅನ್ಸುತ್ತೆ. ನಿಮ್ಮನ್ನು ಸರ್ ಅನ್ಲ ಏನನ್ಲಿ ನನಗೆ ಒಂದೊಂದ್ಸಲ ಗೊತ್ತಾಗೋದೇ ಇಲ್ಲ. ನಾನು ನಿಮ್ಮನ್ನು ಪಾ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ದೇರ್ ಫಾರ್ ಐ ಫೀಲ್ ಈ ಒಂದು ಅಂತರಾಳದಿಂದ ಪ್ರತಿಯೊಂದು ಮಾತು, ಆ್ಯಕ್ಟಿಂಗ್ ಇಸ್ ಒಂದು ಕಲೆ. ನೀವು ಹೇಳ್ದಂಗೆ ಇಟ್ ಇಸ್ ಅ ಸ್ಕಿಲ್. ರಿಯಾಲಿಟಿ ಇಸ್ ಸೊ ಡಿಫ್ರೆಂಟ್. ಇಲ್ಲಿ ಇರುವಾಗ ನೀವೀಗ ರಿಯಾಲಿಟಿಲಿ ನಿಮ್ಮನ್ನು ಒಂದು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡುವಾಗ ಅಲ್ಲಿಂದ ಬರುವಂಥ ಅಂತರಾಳದ ಮಾತುಗಳಿಗೆ ಒಂದು ಗಾಢವಾದ ಪರಿಣಾಮ ನಾವು ನಿಜವಾಗ್ಲೂ ಕೇಳಿಸ್ಕೊಂಡ್ರೆ, ಅದನ್ನು ಅಳವಡಿಸ್ಕೊಂಡ್ರೆ ಬಹಳ ಮುಖ್ಯ ಆಗಿರೋದು ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಅಳವಡಿಸ್ಕೊಳ್ಳೋದು ನಿಜ. ಅಂದರೆ ಎಲ್ಲ ಕಡೆನೂ ನಾವು ಅದೇ ಕಲಿತಾನೆ ಇರ್ತೀವಲ್ಲ. ಜೀವನ ಒಂದು ಅನುಭವಗಳು ಮೂಟೆ ತಾನೆ. ಸೊ ಆ ಅನುಭವಗಳಿಂದ ಕಲಿತು, ಆ ಅನುಭವಗಳಿಂದ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ತಗೊಂಡು ಮುಂದುವರ್ಕೊಂಡು ಹೋಗ್ತಿದೆ, ಅದೇ ಜೀವನ ಅನ್ಸುತ್ತೆ. ಇದನ್ನೇ ತಗೊಳ್ತೀನಿ, ಅನುಭವಗಳಿಂದ ಕಲಿತು ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಬೇಡದಿದ್ದನ್ನು ಬಿಟ್ಟು ಹೋಗೋದು ಜೀವನ. ಅದ್ರ ಬಗ್ಗೆ ದಯವಿಟ್ಟು ಒಂಚೂರು ಅಷ್ಟೇ ಅಲ್ಲ, ತುಂಬ ಇಟ್ಸ್ ಸಿಂಪಲ್ ಇಸ್ ದ್ಯಾಟ್. ಸೊ ಅನುಭವಗಳು ಅದು ಹೊರೆ ಆಗ್ಬಿಡ್ಬಾರ್ದು ಅಷ್ಟೇ. ಆ ಹೊರೆ ಕೆಳಗಡೆ ನಾವು ಸಿಕ್ಕಾಕೊಂಡ್ಬಿಟ್ಟು ನಾವಲ್ಲೇ ಪಚ್ಚಿ ಆಗಬಾರ್ದಲ್ಲ. ಸೊ ಅದನ್ನು ಮೀರಿ ನನಗೆ ಆ ವಿಷಯದಲ್ಲಿ ಇವರು ಜಿದ್ದು ಕೃಷ್ಣಮೂರ್ತಿ ಹೇಳೋದು ಭಾರಿ ಇಷ್ಟ ಆಗುತ್ತೆ. ಅದು ಹೆಂಗೆ ಬದುಕಕ್ಕೆ ಸಾಧ್ಯನಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಪ್ರಯತ್ನ ಮಾಡ್ತಾ ಇದ್ರೆ ಏನೋ ಒಂದು, ಯಾಕಂದರೆ ಈಗ ನಮ್ಮ ಎಕ್ಸ್ಪೀರಿಯನ್ಸೇ ನಾವು ಅಂತ ಹೇಳ್ಕೊಂಡ್ಬಿಡ್ತೀವಿ ತುಂಬ ಸುಲಭವಾಗಿ. ಹೌದು ನಿಜ, ನಮ್ಮ ಎಕ್ಸ್ಪೀರಿಯನ್ಸ್ಗಳ ಮೂಲಕನೇ ನಾವು ಏನಾಗಿದ್ದೀವೋ ಅದಾಗಿದ್ದೀವಿ. ಆದರೆ ಆ ಎಕ್ಸ್ಪೀರಿಯನ್ಸ್ಗಳು ನಮ್ಮನ್ನು ಗೈಡ್ ಮಾಡ್ತಾ ಇರ್ತಾವಲ್ಲ, ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾವಲ್ಲ. ಸೊ ಹಂಗಾರೆ ನಾವಲ್ಲ ಬದುಕ್ತಾ ಇರೋದು ನಮ್ಮ ಜೀವನನ, ನಮ್ಮ ಎಕ್ಸ್ಪೀರಿಯನ್ಸ್ಗಳಷ್ಟೇ ಬದುಕ್ತಾ ಇದ್ದಾವೆ. ಆ ಎಕ್ಸ್ಪೀರಿಯನ್ಸಲ್ಲಿ ಯಾರ್ಯಾರೋ ಏನೇನೋ ಮಾಡಿದಿರ್ತಾರೆ, ನನಗೆ ಯಾರೋ ಬೈದಿರ್ತಾರೆ, ಅದು ಒಂದು ಎಕ್ಸ್ಪೀರಿಯನ್ಸು, ನನಗೆ ಯಾರೋ ಹೊಡೆದಿರ್ತಾರೆ, ಅದೊಂದು ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ಗಳು ನಾನೇನು ಮಾಡ್ತೀನೋ ಅದನ್ನು ನಿರ್ಧರಿಸ್ಬಿಟ್ರೆ ನಾನು ನನ್ನ ಕೈಲಿಲ್ವೇ ಇಲ್ಲ. ಯಾರು ನನ್ನ ಗಂಟ್ರೆ ಇಷ್ಟ ಆಗಲೋ ಅಥವಾ ನನಗೆ ಯಾರು ಬೈದಿದ್ರು ಅವ್ರ ಕೈಲಿದ್ದೀನಿ ನಾನು. ಸೊ ಅದನ್ನು ಮೀರೋದಿದೆಯಲ್ಲ, ಅನುಭವದಿಂದ ಕಲಿತು ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನು ಮೀರಿ ಬದುಕೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಗೊತ್ತಿಲ್ಲ, ಅವರು ಹೇಳ್ದಂಗೆ ಜಿದ್ದು ಕೃಷ್ಣಮೂರ್ತಿ ಹೇಳ್ದಂಗೆ ಅವೇರ್ನೆಸ್, ಅದ್ರ ಬಗ್ಗೆ ಅರಿವಿದ್ದರೆ ಎಲ್ಲೋ ಒಂದು ಕಡೆ ಅದು ಸಾಧನೆ ಆಗುತ್ತೆ ಅಂತ. ಅಂದರೆ ಆ ಥರ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಜಿದ್ದು ಕೃಷ್ಣಮೂರ್ತಿ ಅವ್ರು ಹೇಳೋದು, ನೀವು ಹೇಳ್ದಾಗೆ ಅರಿವೇ ಗುರು ನಮಗೆ. ಈಗ ಒಂದು ಬ್ರೀಫ್ ಲೈಫ್, ನಮಗಿರೋದು ಒಂದು ಬ್ರೀಫ್ ಲೈಫ್. ಹುಟ್ಟು ಗೊತ್ತಿದೆ, ಸಾವು ಹುಟ್ಟಿರ್ತೀವಿ, ಗೊತ್ತಿಲ್ಲ ಯಾವತ್ತು ಅಂತ. ಒಂದು ಸಾವು ಅಂತ ಒಂದಲ್ಲ ಒಂದು ದಿನ ನಡೆಯುತ್ತೆ. ಇದ್ರ ಮಧ್ಯದಲ್ಲಿ ನೀವು ಹೇಳಿದಾಗ ಒಂದು ಅನುಭವದ ಮೂಟೆನ ಹೊತ್ಕೊಂಡಿರ್ತೀವಿ. ಬಟ್ ಆ ಅನುಭವದ ಮೂಟೆನೇ ನಾವಾಗಬಾರ್ದು, ನಮ್ಮನ್ನು ನಾವು ಅರ್ಥಕೊಳ್ಬೇಕು. ಐ ಥಿಂಕ್ ಇದಕ್ಕಿಂತ ದೊಡ್ಡ ಮಾತು ಇಲ್ಲ. ಅದು ಅಷ್ಟೇ ಕಲ್ತಿದ್ದು, ಜೀವನದಲ್ಲಿ ಕಲ್ತಿದ್ದಷ್ಟೇ. ಹಿಂಗೆ ಬದುಕಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅಷ್ಟೇ. ಖಂಡಿತ ಅದೇ ಸರಿಯಾಗಬೇಕು ಅಂತಲೂ ಏನಿಲ್ವಲ್ಲ. ಖಂಡಿತ. ಐ ಮೀನ್ ಸರಿ ತಪ್ಪೇ ಇಲ್ಲ ಜೀವನದಲ್ಲಿ, ಸರಿನೂ ಇಲ್ಲ ತಪ್ಪು ಇಲ್ಲ, ಎರಡೂ ರಿಲೇಟಿವ್ ಅಂದಾಗೆ ಯಾವುದು ಕಂಪೇರ್ ಮಾಡಿದಾಗ ಇದು ಸರಿ ತಪ್ಪು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ.
ಈ ಒಂದು ಅನುಭವನೇ ತಗೊಂಡಾಗ ನಾನು ಐ ವುಡ್ ಲೈಕ್ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್. ನೀವು ಸ್ಟಾರ್ಟ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು BSc ಕಂಪ್ಲೀಟ್ ಆಗಿರೋದು ನ್ಯಾಷನಲ್ ಕಾಲೇಜಲ್ಲಿ, ಅದಾದ ನಂತರ MA ಮಾಡ್ಕೊಂಡಿರೋದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಕನ್ನಡಲ್ಲಿ ಮಾಡ್ಕೊಂಡಿದ್ದೀರಾ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಯು ಹ್ಯಾವ್ ವರ್ಕ್ಡ್ ಆಸ್ ಒಂದು ಫ್ಯಾಷನ್ ಡಿಸೈನರ್ಗೆ ನೀವು ಹೆಲ್ಪ್ ಮಾಡಿದ್ದೀರಾ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಆ್ಯಕ್ಟಿಂಗ್ ಅಲ್ಲಿಗೆ ಮುಗಿದೋಯ್ತಾ? ಇಲ್ಲ, ಒಬ್ಬ ರೈತನೂ ಸಹ ನೀವು. ಇಷ್ಟೊಂದು ಒಂದು ರಿಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕಂದ್ರೆ ಒಂದೊಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ಕೊಡ್ತಾ ಹೋಗಿದೆ. ಪ್ರತಿಯೊಂದು ಎಕ್ಸ್ಪೀರಿಯನ್ಸು ಕೆಲವು ನೀವು ಹೇಳಿದಾಗೆ ನಮ್ಮನ್ನು ಒಂದು ಸ್ವಲ್ಪ ಪರಿಪೂರ್ಣದ ಕಡೆಗೆ ಕರ್ಕೊಂಡು ಹೋಗ್ತಿರುತ್ತೆ, ಕೆಲವೊಂದು ಪಾಠನೂ ಕಲಿಸ್ಕೊಡ್ತಿರುತ್ತೆ. ಸೊ ಈ ಒಂದು ಬ್ರೀಫ್, ಈ ಒಂದು ಲೈಫನ್ನು ನೀವು ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಲ್ಲಿಂದ ಇವತ್ತಿನವರೆಗೂ? ಎಲ್ಲರ ಜೀವನದ ಥರನೂ ನನ್ನ ಜೀವನ ಅಷ್ಟೇ. ಈ ಥರದ್ದು ಎಲ್ಲರ ಜೀವನದಲ್ಲೂ ಹಾಗೆ ಆಗುತ್ತಲ್ಲ. ಬೇರೆ ಬೇರೆ ಹಂತಗಳಿರ್ತವೆ, ಬೇರೆ ಬೇರೆ ಥರದ ಕಲಿಕೆಗಳಿರುತ್ತೆ, ಬೇರೆ ಬೇರೆ ಥರದ ಅನುಭವಗಳಿರುತ್ತೆ. ಅದರ ಮೂಲಕ ದಾಟಿ ಇಲ್ಲಿ ತನಕ ಬರ್ತೀವಿ. ಅದರಲ್ಲಿ ಯಾವ ಹೆಗ್ಗಳಿಕೆಯೂ ಇಲ್ಲ, ಏನು ಅಂಥ ಸ್ಪೆಷಲ್ ಆಗಿದ್ದು ಏನೂ ಆಗಲಿಲ್ಲ. ತುಂಬ ಸಾಧಾರಣವಾದ ಒಂದು ಜೀವನ. ಅದೇ ದೊಡ್ಡ ಸಂತೋಷ ಅಂತ ಹೇಳ್ಕೋಬೇಕು. ಯಾಕಂದರೆ ತುಂಬ ದೊಡ್ಡ ಏಳು ಬೀಳಿಗಳಿಲ್ಲದೆ ಬದುಕೋದು ಅದೃಷ್ಟನೇ ತಾನೇ ಅದು. ಯಾಕಂದರೆ ಎಷ್ಟೊಂದು ಜನ ತುಂಬ ದೊಡ್ಡ ಏಳು ಬೀಳುಗಳನ್ನೆಲ್ಲ ಕಂಡು ಅದನ್ನು ದಾಟಿ ಈಚೆಗೆ ಬರುತ್ತಲ್ಲ, ಅದು ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಜೀವಗಳವೆಲ್ಲ. ನಾವೆಲ್ಲ ತುಂಬ ಸಾಧಾರಣ ಜೀವಗಳು ಅಷ್ಟೇ. ಸಾಧಾರಣ ಜೀವನನೇ. ನೀವು ಹೇಳ್ದಾಗೆ ಸುಮಾರು ಜನಗಳು ನಮಗೆಲ್ಲ ಒಂದು ಸಾಧಾರಣ ಜೀವನ, ಬಟ್ ಸಾಧಾರಣದಲ್ಲೇ ನೀವು ಹೇಳ್ದಾಗ ಅದು ಸಾಧಾರಣವಾಗಿ ನಡ್ಕೊಂಡು ಹೋಗೋದು ಒಂದು ಭಾಳ ಕಷ್ಟ ಇದೆ. ಅನ್ಕೋಬೇಕಷ್ಟೇ. ಇಲ್ಲ, ಕಷ್ಟ ಇದೆ. ಸೊ ಈ ಒಂದು ಜರ್ನಿ, ಸ್ಮಾಲ್ ಲಿಟಲ್ ಜರ್ನಿ ಅದ್ರ ಬಗ್ಗೆ ಒಂಚೂರು ಡಿಸ್ಕ್ರೈಬ್ ಮಾಡಿದ್ರೆ, ನೀವು ಓದಿದ್ದು ಹೇಳಿದ್ದೀನಿ ನಾನು, ಬಟ್ ಅದ್ರ ಬಗ್ಗೆ ಒಂಚೂರು. ಯಾವಾಗ ಆಕ್ಟಿಂಗ್ಗೆ ಬಂದ್ರಿ ನೀವು? ಬೈ ಚಾನ್ಸ್ ಅಷ್ಟೇ ಬಂದಿದ್ದು. ಅಂದರೆ ನ್ಯಾಷನಲ್ ಕಾಲೇಜ್ ಆಸ್ ಯೂಶುವಲ್ ಎಲ್ರಿಗೂ ಗೊತ್ತು, ನಾಟಕದ ಕಾಲೇಜು ಅಂತಲೇ ಫೇಮಸ್ ಮೊದಲಿಂದ ನಾನು. ಸೊ ಹಾಗಾಗಿ ಅಲ್ಲಿ ಇಂಟರ್ ಸೆಕ್ಷನ್ ನಾಟಕ ಎಲ್ಲ ಆಗುತ್ತೆ. ಸೊ ಅವಕಾಶಗಳು ಜಾಸ್ತಿ ಇದೆ. ಅಂದರೆ ಒಂದೊಂದು ಸೆಕ್ಷನ್ಗೂ ಕಾಂಪಿಟೇಷನ್ ಇದ್ದಾಗ ಸೊ ಎಲ್ಲ ಸೆಕ್ಷನ್ಗಳಿಂದ ಒಂದಷ್ಟು ಜನ, ಒಂದು 10-15 ಜನ ನಾಟಕಕ್ಕೆ ಬರ್ತಾರೆ. ಸೊ ಆಪರ್ಚುನಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಆಪರ್ಚುನಿಟಿಗಳಿಗೋಸ್ಕರನೇ ಹಾಗೆ ಮಾಡಿದ್ರು ಅನ್ಸುತ್ತೆ. ಹೆಚ್ಚಿನ ಐಡಿಯಾ ಅನ್ಸುತ್ತೆ ಅದು. ಸೊ ಹಾಗಾಗಿ ನಾಟಕದಲ್ಲಿ ಇಂಟ್ರೆಸ್ಟ್ ಶುರುವಾಯಿತು ಮಾಡೋದ ಅಂತ. ಅದಾದಮೇಲೆ ಒಂದಷ್ಟು ಇಂಟರ್ ಕಾಲೇಜ್ ಡ್ರಾಮಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ಗಳು ಮಾಡ್ತಾಯಿದ್ದೆ ಅಷ್ಟೇ. ಅದಾದ ನಂತರ MA ಮಾಡ್ತಾ ಇದ್ದಾಗ ನರೇಂದ್ರ ಬಾಬು ಅಂತ ಒಬ್ಬರು ಫ್ರೆಂಡ್ ಆದರು. ಅವ್ರ ಮೂಲಕ ಒಂದು ನಾಟಕವನ್ನು ಮಾಡಿದ್ವಿ. MA-ನಲ್ಲಿದ್ದಾಗ ಯಾವುದು ಏಕಲವ್ಯ ಮಾಡಿದ್ವಿ. ಏಕಲವ್ಯದ ನಂತರ ಅವರು ಕಂಠಿ ಅಂತ ಶ್ರೀನಿವಾಸ್ ಇರಲ್ಲ, ಶ್ರೀನಿವಾಸು ಅವರು ಇಬ್ಬರೂ ಕಂಠಿಗೆ ಕೋ-ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಸೊ ಆವಾಗ ಒಂದು ಸುಮ್ಮನೆ ಬಂದು ಹೋಗಿ ಅಂತ ಕರೆದ್ರು. ನಾನೆಲ್ಲೋ ಯಾವುದೋ ನನ್ನ ಫ್ರೆಂಡ್ ಒಬ್ಬರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಯಾವುದೋ ಸಿನಿಮಾಲ್ ಆಫರ್ ಬಂದಿತ್ತು. ಅವ್ರು ನಾನು ಮೈಸೂರಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು, ಚಿನ್ಮಯ್ ಅಂತ ನಮ್ಮ ಕಬಡ್ಡಿಗೆಲ್ಲ ಅವರೇ ಮಾಡಿದ್ರು. ಆದಮೇಲೆ ಸಂತೆಯಲ್ಲಿ ನಿಂತ ಕಬೀರ ಅದಕ್ಕೆಲ್ಲ ಅವರೇ ಮಾಡಿದ್ರು, ಡಿಸೈನ್ ಮಾಡಿದ್ರು. ಅವರು ಸಿನಿಮಾಲ್ ನನಗೆ ಅಲ್ಲಿ ಬಂದು ಮಾಡೋಕ್ಕಲ್ಲ, ನೀನು ಹೋಗಿ ಕೇಳ್ಕೊಂಬ. ಹೋಗಿ ಅವ್ರನ್ನೆಲ್ಲ ಮಾತಾಡಿದೆ. ಆಮೇಲೆ ಇವ್ರಿಗೆ ಬಾಬು ಫೋನ್ ಮಾಡಿದೆ, ದುಡ್ಡು ಕೊಡ್ತಾರೆ ನಿಮ್ಮ ಸಿನಿಮಾಲ್ಲಿ ನಿಂತು ಕೇಳಕ್ಕೆ ಮಾಡಿದೆ, ಮಾಡ್ಬೋದಾ ಕೆಲಸ ಅಂತ. ಇಲ್ಲ, ಪಕ್ಕದಲ್ಲಿ ರೂಮ್ ಹಾಕಿದೀವಿ ಬನ್ನಿ. ನಾವೆಲ್ಲ ರೂಮ್ ಹಾಕಿರ್ತಿದ್ರಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ ರೂಮ್ ಹಾಕೊಂಡು ಡಿಸ್ಕಷನ್ ನಡೀತಾರೆ. ಹೋದೆ. ಅವರು ಡೈರೆಕ್ಟರ್ ಭಾರತ್, ಅವ್ರು ಸುಮ್ಮನೆ ಕುತ್ಕೊಂಡ್ರು ಏನೋ ಮಾಡ್ತಾಯಿದ್ರು. ಅಲ್ಲೆಲ್ಲ ಇರುತ್ತೆ ಯೂಶಲಾಗಿ ಅಲ್ಲಿ ಮಾಡ್ಕೊಂಡು ಕೂತ್ಕೊಂಡೆಲ್ಲ ಒಂದು ರೂಮ್ ತಾನೆ. ಹೌದಾ, ನೀವು ಆ್ಯಕ್ಟ್ ಮಾಡ್ತೀರಾ, ಸರಿ ನೀವು ಫೋಟೋ ತೊಗೊಂಡು ಕೊಡಿ, ಇದೇ ಒಂದಷ್ಟು ಫ್ರೆಂಡ್ ರೋಲ್ಗಳೆಲ್ಲ ಇದೆ, ಯಾವ್ದಾರು ಒಂದು ರೋಲ್ ಕೊಡ್ತೀನಿ ಅಂತ. ಸರಿ, ಕರೆಕ್ಟಾಗಿ ಏನಂದರೆ ಅದಕ್ಕೆ ಮುಂಚೆ ಮದುವೆ ಆಗೋಗ್ಬಿಟ್ಟಿದ್ದೆ ನಾನು. ಮದುವೆ ಆಗಿ ಮನೆ ಬಿಟ್ಟು ಫ್ರೆಂಡ್ ಒಬ್ಬಳಿದ್ದು, ಅವಳ ಮನೆ ಮೇಲ್ಗಡೆ ಒಂದು ರೂಮಲ್ಲಿ ಇದ್ವಿ ನಾವು. ಸೊ ಆ ಫೋಟೋ ಎಲ್ಲಿಂದ ತರೋದು? ಸರಿ, ಕ್ಯಾಮ್ರಾ ಇಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಹರೀಶ್ ಅಂತ, ನನ್ನ ಜೊತೆ MA ಮಾಡ್ತಾ ಇದ್ದಾಗ, MA ಓದ್ತಾ ಇದ್ದೆ ನಾನು. MA ಓದ್ಕೊಂಡು ಒಂದಷ್ಟು ಕೆಲಸ ಮಾಡ್ಕೊಂಡು ಹಾಗೆ ಏನೋ ಮಾಡ್ತಾಯಿದ್ದೆ. ಸೊ ಅವನ ಕ್ಯಾಮ್ರಾ, ಅವ್ನಿಗೆ ಫೋಟೋ ತೆಗಿಯೋಕೆ ಬರ್ತಾರಲ್ಲ ಸರಿಗೆ, ಅವ್ನು ಹೆಂಗೋ ತೆಗೆದಿದ್ದು, ಅವನದೇ ಬಟ್ಟೆ ಕನ್ನಡಕ ಎಲ್ಲ ಹಾಕೊಂಡು 1-2-3 ಕರೆಕ್ಟಾಗಿ ತೆಗೆದ್ವಿ ಫೋಕಸಲ್ಲಿ. ಆ ಫೋಟೋನೇ ತೊಗೊಂಡೋಗಿ ಕೊಟ್ಟು ಕರೆಕ್ಟಾಗಿ ಆ ಟೈಮಲ್ಲಿ ಅದೊಂದು ರೋಲ್ ಖಾಲಿ ಇತ್ತು, ಬೀರ ಅನ್ನೋ ರೋಲು. ಅದು ಉತ್ತರ ಕರ್ನಾಟಕದ ಪಾತ್ರ. ರೀಡಿಂಗ್ ಕೊಡೋಕ್ಕೆ ಕೇಳೋಣ ಅಂತ ಇವರೇ ಶ್ರೀನಿವಾಸು ಬಾಬು ಎಲ್ಲ ಹೇಳಿ ಅವ್ರು ಬರೋದಕ್ಕೆ, ಸರಿ ಓದಿ, ಡೈಲಾಗ್ ಓದಿ ಅಂತಂದರು. ಉತ್ತರ ಕನ್ನಡ ಭಾಷೆ ಓಕೆ ಆಯ್ತು. ಅಂದರೆ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಮುಂಚೆ, ಜೊತೆಗೆ ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ, MA ಮಾಡ್ತಾ ಇದ್ದೆ. ಸೊ ಓದ್ದೆ, ಅವ್ರಿಗೆ ಇಷ್ಟ ಆಗೋಯ್ತು, ಓಕೆ ಮಾಡ್ಬೋದು ಅಂತ. ಸರಿ, ಆ ರೋಲ್ ಯಾಕಂದರೆ ಸ್ವಲ್ಪ ಮೆಚೂರ್ಡ್ ಆದ ರೋಲ್, ಅದು ತುಂಬ ಒಳ್ಳೆ ರೋಲ್. ಕಂಠಿಯಲ್ಲಿ ಬೀರ ಅನ್ನೋ ಪಾತ್ರ, ಒಬ್ಬ ರೌಡಿ, ಅದು ಒಂದು ಆಲ್ಫಾ ಮೇಲ್ ರೌಡಿ ಥರ, ಯಾರ ಜೊತೆಗೂ ಕೆಲಸ ಮಾಡಲ್ಲ, ಅವ್ನಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ತಾನೆ ಅವನು, ಆ ಥರದ್ದೆಲ್ಲ. ಅದ್ರಲ್ಲಿ ಒಬ್ಬ ವೇಷೆಯನ್ನು ಪ್ರೀತಿಸ್ತಾ ಇರ್ತಾನೆ ಅವನು. ಸೊ ಈ ಥರದ್ದೆಲ್ಲ ಒಂಥರದ್ದು ವಿಚಿತ್ರ, ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆದ ಕ್ಯಾರೆಕ್ಟರ್.
ಸೊ ಅದಕ್ಕೆ ಅವ್ರು ಸ್ವಲ್ಪ ಮಿಚರ್ಡ್ ಆಗಿರೋ ಲುಕ್ ಹುಡುಕ್ತಾ ಇದ್ರು. ನಾನು ಅವಾಗ ತಾನೇ 30 ನನಗೆ. ಸೊ ಅವ್ರಿಗೆ ಸ್ವಲ್ಪ ಹೆಂಗೆ ಅನಿಸ್ತು, ಬಟ್ ಸ್ಟಿಲ್ ಇವ್ರುಗಳೆಲ್ಲ ಶ್ರೀನಿವಾಸು ಬಾಬು ಎಲ್ಲ ಒಂದಷ್ಟು ಇಲ್ಲೆಲ್ಲ ಮಾಡ್ಬೋದು ಕಿಶೋರ್, ಮಾಡ್ತಾನೆ ಮಾಡಿಸಿ ಅಂತ. ಸೊ ಹಾಗಾಗಿ ಸಿನಿಮಾ ಶುರುವಾಯಿತು ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಬಂದ್ರಿ. ಇಷ್ಟೇ ಸಾಲದು ಅಂತ ಬರೀ ನಮ್ಮ ಕರ್ನಾಟಕಕ್ಕೆ ಎಲ್ಲ ಹೊರ ಒಂದು ಬೇಸಿಕ್ಲಿ ತಮಿಳ್ನಾಡು ಇರ್ಬೋದು, ಮಲಯಾಳಂ ಮೂವೀಸ್ ಇರ್ಬೋದು, ನೀವು ತೆಲುಗು ಮೂವೀಸು ಮಾಡಿದ್ದೀರಾ. ಅಪಾರ್ಟ್ ಫ್ರಮ್ ದಟ್ ಹಿಂದಿ ವೆಬ್ ಸೀರೀಸ್, ನೆಟ್ಫ್ಲಿಕ್ಸ್ ಸೀರೀಸ್, ಒಂದು ವರ್ಸಟೈಲಿಟಿ ನೀವಿಲ್ಲಿ ಎಲ್ಲ ಕಡೆನೂ ತೋರಿಸ್ಕೊಂಡು ಬಂದಿದ್ದಾರೆ. ಬಿಕಾಸ್ ಟು ಬಿ ಚೋಸನ್ ಇನ್ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಅಗೇನ್ ಅವ್ರದ್ದೇ ಸೆಟ್ ಆಫ್ ಆಪ್ರಿಹೆನ್ಷನ್ಸ್ ಇರುತ್ತೆ. ಮೇ ಬಿ ನನಗೆ ಮೂವಿ ವರ್ಲ್ಡ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ಆಸ್ ಅ ಕಾಮನ್ ಮ್ಯಾನ್ ವಿತ್ ಅ ಲಿಟಲ್ ಕಾಮನ್ ಸೆನ್ಸ್ ಯೋಚನೆ ಮಾಡ್ಬೇಕಂದ್ರೆ ಅವ್ರದ್ದೇ ಒಂದು ಆಪ್ರಿಹೆನ್ಷನ್ಸ್ ಇರುತ್ತೆ. ಸೊ ನೀವು ಇದನ್ನೆಲ್ಲ ಬೀಟ್ ಮಾಡಿ ಅಲ್ಲಿ ಇದ್ದೀರಾ ಅಂತಂದಾಗ ಗೊತ್ತಿಲ್ಲ, ಅದು ಕ್ರೆಡಿಟ್ಸ್ ಅವ್ರುಗಳಿಗೆ ಕೊಡಬೇಕು ಅನ್ಸುತ್ತೆ. ಆಯ್ಕೆ ಮಾಡಿದವರು ಯಾರೋ ಅವ್ರಿಗೆ ಕೊಡಬೇಕು ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ಬೀನ್ ಅವೈಲೇಬಲ್ ಅಷ್ಟೇ. ಅಂದರೆ ಒಬ್ಬ ಆ್ಯಕ್ಟರ್ ಅದೇ ಇವನು ಹೇಳ್ತಾನಲ್ಲ, ಬ್ರೂಸ್ಲಿ ಹೇಳ್ತಾನೆ, ನೀರಿನ ಥರ ಸಿಗಬೇಕು ಒಬ್ಬ ಆ್ಯಕ್ಟರ್. ಸೊ ಸಿಕ್ಕಿದ್ರೆ ಬಳಸ್ಕೊಳ್ಳೋಕೆ ರೆಡಿ ಇರ್ತಾರೆ ಜನ. ಸೊ ಸಿಗ್ತೀವಿ ಅನ್ನೋದು ಗೊತ್ತಾಗಬೇಕು ಅನ್ಸುತ್ತೆ. ಮೋಸ್ಟ್ ಪ್ರಾಬ್ಲಿ ಅದು ನಮ್ಮ ಪರ್ಫಾರ್ಮೆನ್ಸ್ಗಳ ಮೂಲಕನೇ ಗೊತ್ತಾಗುತ್ತೆ ಅನ್ಸುತ್ತೆ. ಒಬ್ಬ ಆ್ಯಕ್ಟರ್ನ ಹೀಗೆಲ್ಲ ಬಳಸ್ಕೋಬೋದು ಅಂತ ಅನ್ನಿಸ್ಬೇಕಾ. ಈಗ ಉಳಿದವ್ರ ಕಣ್ಣಂತೇಳಿ ರಕ್ಷಿತಾ ಪಾತ್ರನ ಕೊಡೋದಕ್ಕೆ ಕನ್ನಡದಲ್ಲಿ ಯಾರು ಆ ಪಾತ್ರನ ಕೊಡ್ತಾ ಇರಲಿಲ್ಲ. ರಕ್ಷಿತ್ ಫಸ್ಟ್ ಕೊಟ್ಟಾಗ ನಾನು ಆ್ಯಕ್ಚುಲಿ ರಕ್ಷಿತ್ ಪಾತ್ರ ಕೇಳಿದ್ದೆ. ನಾನೇ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗೆ ಒಂದು ಪಾತ್ರದಲ್ಲಿ ಸೂಟ್ ಆಗ್ತೀನಿ ಅಂತ ನಾವೇ ಡಿಸೈಡ್ ಮಾಡೋದಕ್ಕೂ, ಅದನ್ನು ಹಿಂಗೆ ಮಾಡಿದ್ರೆ ಸೂಟ್ ಆಗ್ತಾರೆ ಅಂತ ಯೋಚನೆ ಮಾಡೋದಕ್ಕೂ ಒಂದು ವಿಷನ್ ಬೇಕಾಗತ್ತಲ್ಲ. ಆ ಥರದ ವಿಷನ್ ಇದ್ದಂಥ ಡೈರೆಕ್ಟರ್ಗಳು ನನಗೆ ಸಿಕ್ಕಿದ್ರು. ಸೊ ಐ ಬೀನ್ ಲಕ್ಕಿ ಅಂತ ಹೇಳ್ಕೋದ್ರೆ. ರಿಯಲಿ ಲಕ್ಕಿ. ಆ್ಯಂಡ್ ಅಗೇನ್ ಆ ಒಂದು ವಿ ಗೆಟ್ ಟು ಸಿ ಸೋ ಮಚ್ ಆಫ್ ಯು ಅರೌಂಡ್ ಅಲ್ಲಿ ಕಾಣಿಸುತ್ತೆ. ಇಫ್ ಐ ಕುಡ್ ಆಸ್ಕ್ ಯು, ಐ ಡೋಂಟ್ ನೋ ವೆದರ್ ಐ ಆಮ್ ರೈಟ್ ಆರ್ ರಾಂಗ್ ಇನ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್. ಇನ್ ಜನರಲ್ ನಾನು ಕೇಳಲ್ಲ, ಇನ್ ಪರ್ಟಿಕ್ಯುಲರ್ ಪ್ರತಿಯೊಂದು ಇಂಡಸ್ಟ್ರಿ, ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಮನೇಲೂ ಒಂದು ಅಪ್ಬ್ರಿಂಗಿಂಗ್ ಬೇರೆ ಥರ ಇರುತ್ತೆ. ಅದೇ ಥರ ಒಂದೊಂದು ಇಂಡಸ್ಟ್ರಿಯಲ್ಲೂ ದ ವೇ ದೇ ವರ್ಕ್ ಇಸ್ ವೆರಿ ವೆರಿ ಡಿಫ್ರೆಂಟ್, ವೆರಿ ಯುನೀಕ್. ಸೊ ಇಲ್ಲಿಂದ ನಿಮಗೆ ಟೇಕ್ ಅವೇ ಥರ ಏನಾದರೂ ಸಿಕ್ಕಿದೆಯಾ ಫ್ರಮ್ ಡಿಫ್ರೆಂಟ್ ಇಂಡಸ್ಟ್ರೀಸ್? ಖಂಡಿತ ಎಲ್ಲ ಕಡೆ ಒಂದೊಂದು ಥರದ ಬೇರೆ ಥರದ ಒಂದು ವರ್ಕ್ ಕಲ್ಚರ್ ಬೇರೆ ಥರ ಇರುತ್ತೆ. ಕೆಲಸ ಮಾಡೋ ಅವ್ರ ಅನುಭವಗಳೇ ಬೇರೆ ಇರುತ್ತೆ. ಅಂದರೆ ಅಲ್ಲಿ ಜನಗಳೇ ಬೇರೆ ಥರ ಇರ್ತಾರೆ. ಈಗ ಬಾಂಬೆನಲ್ಲಿ ಕೆಲಸ ಮಾಡೋದಂದ್ರೆ ಬೇರೆ ಥರನೇ. ಅವ್ರು ಸಿಕ್ಕಾಪಟ್ಟೆ ಕೆಲಸ ಮಾಡೋ ಜನ. ಅಂದರೆ ಎಲ್ಲರೂ ಅಷ್ಟೇ. ನೀವು ಅಲ್ಲಿ ನೋಡಿದ್ರೆ, ನೀವು ಬೆಳಗ್ಗೆ ಹೋಗ್ತಾ ಇದ್ರಲ್ಲಿ ರೋಡಲ್ಲಿ ಬೆಳಗ್ಗೆನೆ ಈ ಸ್ಕಿಲ್ಡ್ ವರ್ಕರ್ಸ್, ಕಾರ್ಪೆಂಟರ್ಸು, ಪ್ಲಂಬರ್ಸ್, ಇವರೆಲ್ಲ ಅವ್ರ ಪೆಟ್ಟಿಗೆಗಳನ್ನ ಇಟ್ಕೊಂಡು ಒಂದು ಕಡೆ ಬಂದು ಕೂತ್ಕೊಂತಾರೆ. ಅಲ್ಲಿಂದ ಅವ್ರು ಯಾರ್ಯಾರು ಕೆಲಸ ಇರುತ್ತೋ ಅವ್ರು ಬಂದು ಅಲ್ಲಿಗೆ ಹೋದ್ರೆ ಸಿಗ್ತಾರೆ. ಅವರು ತುಂಬ ಬೆಸ್ಟ್ ಸ್ಕಿಲ್ಡ್ ವರ್ಕರ್ಸ್ ಅಲ್ಲೇ ಇರೋದು ಅನ್ಸುತ್ತೆ ನನಗೆ. ಕಾರ್ಪೆಂಟರ್ಸ್ ಎಲ್ಲ ನೀವೆಲ್ಲ ಅಲ್ಲಿ ನೋಡಿದ್ರೆ ಅಲ್ಲಿ ವರ್ಕ್ನೆಲ್ಲ ಅವ್ರಿಗೆ ಈ ಎಂಥದ್ದು ಜೋಗೇಶ್ವರಿ ಅಂತ ಒಂದು ಜಾಗ ಇದೆ, ಚೋರ್ ಬಜಾರ್ ಅಂತ ಒಂದು ಜಾಗ ಇದೆ, ಇವೆಲ್ಲ ಅವರ ವರ್ಕ್ಮನ್ಶಿಪ್ ನೋಡಿದ್ರೆ ಅದ್ಭುತ ಅನ್ಸುತ್ತೆ. ಅವೆಲ್ಲ ಹೊಟ್ಟೆ ಹೋಗ್ತಾ ಇದೆ. ಈಗೆಲ್ಲ ಮಷೀನ್ಸ್ ಎಲ್ಲ ಬಂದಮೇಲೆ ಸುಮಾರು ಹೊಟ್ಟೋಗ್ತಾ ಇದೆ ವರ್ಕ್ಮನ್ಶಿಪ್ನ. ಸೊ ಈ ಥರದ ಕೆಲಸಗಾರರು ಅಲ್ಲಿ ಮೊದಲಿಂದನೂ ಇದ್ದಾರೆ. ಮೊದಲಿಂದನೂ ಒಂದು ಥರದ ಕಾರ್ಮಿಕರೇ ಹೆಚ್ಚಿಗೆ ಇದ್ದಂಥ ಜಾಗ ಅಲ್ಲ ಅದು. ಸೊ ಬಾಂಬೆ ಅಂದರೆ ಎಲ್ಲರೂ ಕನ್ಸುಗಳು ಕಟ್ಕೊಂಡು ಏನೋ ಬರ್ತಾ ಇದ್ರು, ಒಂದಷ್ಟು ಸಿಕ್ಕಾಪಟ್ಟೆ ಕೆಲಸ ಇರ್ತದೆ, ದೊಡ್ಡ ಸಿಟಿ ಅಲ್ಲ. ಸೊ ಆಗೆಲ್ಲ ಸ್ಕಿಲ್ಡ್ ವರ್ಕರ್ಸ್ ತುಂಬ ಬೇಕಾಗ್ತಾ ಇತ್ತು ಅವಾಗೆಲ್ಲ. ಈಗ ಮಷಿನ್ಗಳು ಬಂದ್ಬಿಡ್ತು. ಸೊ ಹಾಗಾಗಿ ಅವ್ರ ಕೆಲಸದ ಬಗ್ಗೆ ಅವರ ಇದೇನೇ ಅವರ ದೃಷ್ಟಿಕೋನನೇ ಬೇರೆ ಇದೆ. ಸೊ ತುಂಬ ಒಳ್ಳೆ ಕೆಲಸಗಾರರು ಅಂತ ನನಗೆ ಅನ್ಸುತ್ತೆ. ಅಲ್ಲಿ ತುಂಬ ಹಾರ್ಡ್ ವರ್ಕಿಂಗ್. ಅಲ್ಲೆಲ್ಲ ನನಗಲ್ಲೇ ಫಸ್ಟ್ 12 ಗಂಟೆ ಕಾಲ್ ಶೀಟ್ ನೋಡಿದ್ದು ನಾನು. 6 to 6 ಆ ಥರ. ಅದಾದ್ಮೇಲೆ ಈಗ ಎಲ್ಲ ಕಡೆ ಬಂದ್ಬಿಟ್ಟಿದೆ, ಸಾಕಾಗೋಗಿದೆ ನಮಗೆ. 12 ಗಂಟೆ ಇಸ್ ಟೂ ಮಚ್ ಆ್ಯಕ್ಚುಲಿ. ಒಂದು 8 ಗಂಟೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ನಾನು ಅದೇ ಹೇಳ್ತಾ ಇರ್ತೀನಿ ಎಲ್ರಿಗೂ. ಅದಕ್ಕೆ ಈ ಲೇಬರ್ ಲಾಸ್ ಎಲ್ಲ ಬಂದಿದ್ದು. 8 ಗಂಟೆಗೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲಾಯ್ಟೇಷನ್ ಇದು ಅಂತ. ಬಾಡಿ ಆಕ್ಸೆಪ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಪ್ಲಸ್ ವಿತ್ ಆಲ್ ದಟ್ ಮೇಕಪ್, ಎವ್ರಿಥಿಂಗ್, ಆ ಲೈಟ್ಸು ಎಲ್ಲಾನು ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ಅಷ್ಟಲ್ಲ, ಅವ್ರುಗಳಿಗೂ ಬಿಹೈಂಡ್ ದ ಸೆಟ್ಸ್ ಮಾಡೋರ್ಗು ಚಿಕ್ಕಪ್ಪಡಿ ಹೆವಿ ವರ್ಕ್. ಅಬ್ಸಲ್ಯೂಟ್ಲಿ. ಅವ್ರಿಗೂ ಬಹಳ ಕಷ್ಟ ಇರುತ್ತೆ. ಸೊ ಇದು ಕೇಳುವಾಗ ನಾನು ನಿಮ್ಮನ್ನ ಒಂದು ಎಪಿಸೋಡಲ್ಲ, ಆ್ಯಕ್ಚುಲಿ ನಾನು ಏನು ಅಂದ್ಕೊಳ್ತಾ ಇದ್ದೆ ಅಂದರೆ, ಕಿಶೋರ್, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ರೆ ನನಗೆ ಏನು ಅನ್ನಿಸ್ತು, ಪ್ರತಿಯೊಂದು ಒಂದೇ ಒಂದು ನೀವು ಹಾಕಿರೋ ಅಂಥ ಒಂದು ಪೋಸ್ಟು ನಾನು ಒಂದು ಎಪಿಸೋಡ್ ಮಾಡ್ಬೋದು ಅನ್ನಿಸ್ತು. ಬಿಕಾಸ್ ದರ್ ಇಸ್ ಸೋ ಮಚ್ ಆಫ್ ಡೆಪ್ತ್, ದರ್ ಇಸ್ ಸೋ ಮಚ್ ಆಫ್ ಕನ್ಸರ್ನ್. ಏನು ನಡೆಯುತ್ತೋ ಬಿಡುತ್ತೋ ಬೇರೆ ವಿಷಯ, ನಿಮಗೆ ಆ ಧೈರ್ಯ ಕೊಟ್ಟಿದ್ದಾನೆ ಭಗವಂತ ವಾಯ್ಸ್ ಮಾಡಲಿಕ್ಕೆ. ಮಾಡಲೇಬೇಕಾಗತ್ತೆ. ಯಾಕೆಂದರೆ ನನ್ನ ಮಟ್ಟಿಗೆ ನಾವು ಇಟ್ಸ್ ಅ ಪಬ್ಲಿಕ್ ಲೈಫ್. ಸೊ ಜನಗಳ ಮಧ್ಯೆ ಜನಗಳಿಗೋಸ್ಕರ ಸಿನಿಮಾ ಮಾಡ್ತೀವಿ. ಜನ ಬಂದು ಸಿನಿಮಾ ನೋಡ್ತಾರೆ, ನಮ್ಗೆ ಅದರಿಂದನೇ ಸಂಬಳ ಬರುತ್ತೆ. ನಾವು ದುಡ್ಡು ತೊಗೊಂಡು ಅವ್ರ ದುಡ್ಡು ತೊಗೊತಾ ಇದ್ದೀನಿ ನಾನು.
ಅದನ್ನು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಾರೆ ಜನ. ಸೊ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದರೆ ಒಂದು ಸಿನಿಮಾಲಿ ಎಂಟರ್ಟೈನ್ ಮಾಡುತ್ತೆ, ಒಂದು ಸಿನಿಮಾ ನೋಡ್ತಾರೆ ಹೊರಟೋಗ್ತಾರೆ ಮತ್ತೆ ಬರೋಲ್ಲ. ಸೊ ಈಗ ಇನ್ನೊಂದು ಸಿನಿಮಾಗೂ ಯಾಕೆ ಬರ್ತಾರೆ? ಒಂದೆಲ್ಲೋ ಒಂದು ಕಡೆ ಒಂದು ಎಮೋಷನಲ್ ಕನೆಕ್ಟ್ ಶುರುವಾಗಿರುತ್ತೆ ಅವ್ರಿಗೆ ಇಷ್ಟ ಆಗಕ್ಕೆ ಶುರುವಾಗಿರುತ್ತೆ. ಈಗ ಯಾಕೆ ಬಂದು ಸೆಲ್ಫಿ ತೆಗೆಸ್ಕೊತಾರೆ, ನಿಮ್ಮದು ಸಿನಿಮಾ ನೋಡಿದ್ವಿ ತುಂಬ ಇಷ್ಟ ಆಯಿತು ಅಂತಾರೆ, ಅಷ್ಟೊಂದು ಪ್ರೀತಿ ಕೊಡ್ತಾರೆ. ಇವೆಲ್ಲ ಅವ್ರು ಕೊಡಬೇಕಾಗಿಲ್ವಲ್ಲ. ಇದು ಬರೀ ಒಂದು ಬಿಸ್ನೆಸ್ ಆಗಿದ್ದರೆ, ಬರೀ ಒಂದು ಟಿಕೆಟ್ ಕೊಟ್ಟು ಎಂಟರ್ಟೈನ್ಮೆಂಟ್ ತೊಗೊಂಡು ಹೊರಟೋದ ಮನೆಗೆ ಮುಗಿದೈತೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋದಾಗಿದ್ದರೆ ಈಗ ರಾಜ್ಕುಮಾರ್ ಯಾಕೆ ರಾಜ್ಕುಮಾರ್ ಆಗಿರ್ತಾಯಿದ್ರು? ಸೊ ಅದಕ್ಕೇನು ವಾಪಸ್ ಕೊಡ್ತೀವಿ ನಾವು? ಅದಕ್ಕೇನು ಕೊಡ್ತಾರಲ್ಲ, ದುಡ್ಡೇ ತೊಗೊಳ್ಳದೆ, ಅಂದರೆ ನಾವು ಫ್ರೀಯಾಗಿ ಕೊಡ್ತಾಯಿದ್ದಾರೆ ಅವರು. ನಾವೇನು ದುಡ್ಡು ಕೊಡ್ತಾಯಿಲ್ಲ ಅವ್ರಿಗೆ ವಾಪಸ್ಸು. ಬರೀ ಸಿನಿಮಾ ಅಷ್ಟೇ, ಅದು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ನನ್ನ ಕೆಲಸಕ್ಕೆ ಅವ್ರು ದುಡ್ಡು ಕೊಡೋದಲ್ಲದೆ ಪ್ರೀತಿ ಕೊಡ್ತಾಯಿದ್ದಾರೆ, ನಂಬಿಕೆ ಕೊಡ್ತಾಯಿದ್ದಾರೆ, ಅಷ್ಟೊಂದೆಲ್ಲ ಅದೆಲ್ಲವೂ ಎಕ್ಸ್ಟ್ರಾ. ಅದಕ್ಕೆ ನಾನು ವಾಪಸ್ ಏನು ಕೊಡ್ತೀನಿ? ಸೊ ನನ್ನ ಲಾಯಲ್ಟಿ ಇಸ್ ವಾಟ್ ಐ ಗಿವ್ ಟು ದೆಮ್. ಅವ್ರಿಗೆ ಒಳ್ಳೆ ಯಾವಾಗಲೂ ಅಷ್ಟೇ ಕಲಾವಿದರು, ನನ್ನ ಮಟ್ಟಿಗೆ ಕಲಾವಿದರು ಯಾವತ್ತೂ ಜನಪರವಾಗಿ ಅವ್ರ ಧ್ವನಿ ಎತ್ತಲೇಬೇಕು ಅನ್ಸುತ್ತೆ. ಯಾಕಂದರೆ ಜನಗಳು ಅವ್ರನ್ನ ಬೆಳೆಸ್ತಾರೆ. ಸೊ ಜನಗಳು ಅವ್ರನ್ನ ಪ್ರೀತಿಸ್ತಾರೆ, ಎಲ್ಲವೂ ಕೊಡ್ತಾರೆ. ಜನಗಳೇ ಎಲ್ಲನೂ ಕೊಟ್ಟಿದ್ದಾರೆ ನಮಗೂ, ಎಲ್ರಿಗೂ, ಎಲ್ಲ ಕಲಾವಿದರು. ಸೊ ಅದಕ್ಕೆ ನಾವು ರಿಟರ್ನ್ ಏನು ಕೊಡ್ತೀವಿ? ಸೊ ಅವ್ರಿಗೆ ಕೆಟ್ಟದಾಗ್ತಾ ಇದೆ ಅಂತ ಅಂದಾಗ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಆಗುತ್ತೆ. ಅವ್ರಿಗೆ ಒಳ್ಳೇದೇನಾಗಬೇಕಾಗತ್ತೆ ಅದ್ರ ಬಗ್ಗೆ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಅದನ್ನ ನಾವೆಲ್ಲರೂ ಕಲಾವಿದರು ಮಾಡಲೇಬೇಕು. ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ಅದು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತೀರಾ? ಇದು ಅಷ್ಟೇ ಅಲ್ಲ. ಯಾಕಂದರೆ ಒಂದು ನೀವು ಒಂದು ಪಬ್ಲಿಕ್ ಮೀಡಿಯಮಲ್ಲಿ ಇರ್ತೀರಾ, ನಿಮ್ಮದೇ ಒಂದು ಕರಿಸ್ಮಾ ಕ್ಯಾರಿ ಮಾಡ್ತಿರ್ತೀರಾ, ನಿಮ್ಮದೇ ಒಂದು ಇಮೇಜ್ ಕ್ಯಾರಿ ಮಾಡ್ತಿರ್ತೀರಾ. ಆ್ಯಂಡ್ ವಾಯ್ಸ್ ಮಾಡಿದವಾಗ ಪಾಸಿಟಿವಿಟಿನೂ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ, ಎರಡು ಥರನೂ ಬರ್ತಿರುತ್ತೆ. ಬಟ್ ನನ್ನ ಅಬ್ಸರ್ವೇಷನಲ್ಲಿ, ನೋಡಪ್ಪ ನೀವೇನಾದರೂ ಹೇಳಿ ನನಗೆ, ನಾನು ಇದನ್ನು ಹೇಳಬೇಕು, ನಾನು ಹೇಳ್ತಾ ಇದ್ದೀನಿ ಅಂತ, ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ನೀವು ಪದೇ ಪದೇ ಒತ್ತಿ ಒಂದು ಪೋಸ್ಟ್ ನೋಡಿದಾಗ್ಲೂ ನಿಮ್ಮ ಧ್ವನಿ, ನಿಮ್ಮ ಅಂತರಾಳದ ನೋವು, ನಿಮ್ಮ ಅಂತರಾಳದ ಮಾತುಗಳನ್ನು ಹೇಗೆ ತಿಳಿಸ್ಕೊಡ್ತೀರಾ ಅನ್ನೋದು ನಮಗೆ ಅರಿವಾಗ್ತಾ ಇರುತ್ತಲ್ಲಿ. ಮಾಡಲೇಬೇಕಾದ ಕೆಲಸ ಒಂದು. ಜೊತೆಗೆ ಅದೇ ಈ ಥರದ, ಅಂದರೆ ಅದರಿಂದ ತೊಂದರೆ ಆಗುತ್ತೋ ಅಥವಾ ಲಾಸ್ ಆಗುತ್ತೋ, ಏಕೆಂದರೆ ಸಿನಿಮಾ ಒಂದು ವ್ಯಾಪಾರಿ ಮಾಧ್ಯಮ ಕೂಡ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ನಮಗೆ ಹೊರಗಡೆನೂ. ಈಗ OTT ಪ್ಲ್ಯಾಟ್ಫಾರ್ಮ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ರೆಷರ್ ಶುರು ಆಗಿದೆ. ನನ್ನ ಸಿನಿಮಾಗಳೆಲ್ಲ ಹೊರಗಡೆ ಬರೋಕ್ಕೆ ಮುಂಚೆ ನನಗೆ ಈಗ ಯೂಶ್ವಲಾಗಿ ಅವರೆಲ್ಲರಿಗೂ ಹೇಳ್ತಾರೆ ಒಂದಷ್ಟೆಲ್ಲ, ಈಗ ಮಾರ್ಕೆಟಿಂಗ್ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋದ್ರಿಂದ ಎಲ್ಲ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳಿಂದನೂ ಪೋಸ್ಟ್ ಮಾಡಿಸಿ ಅಂತಾರೆ. ಸೊ ನಾನು ಯೂಶ್ವಲಾಗಿ ಜಾಸ್ತಿ ಮಾಡೋದಲ್ಲ, 1-2-3 ಮಾಡ್ತೀನಿ, ಬಿಟ್ಬಿಡ್ತೀನಿ. ಅದು ಯಾಕಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ, ಅವ್ರ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಮಾಡ್ತೀನಿ. ಇದು ನಮ್ಮ ಯಾರೋ ಮೊನ್ನೆ ಹೇಳ್ತಾ ಇದ್ದಾರೆ, ನನ್ನ ಫ್ರೆಂಡ್ ಒಬ್ಬರು ಪಬ್ಲಿಸಿಟಿ ಮ್ಯಾನೇಜರ್ ಇದ್ದಾರೆ ಕೇರಳದಲ್ಲಿ. ಅವ್ರಿಗೆ ಹೇಳಿದ್ರಂತೆ, ಒಂದು ಸಿನಿಮಾ ಈಗ ರಿಲೀಸ್ ಆಗೋದಿದೆ, ಅದ್ರಲ್ಲಿ ಲೀಡ್ ರೋಲ್ ಬೇರೆ ಮಾಡಿಬಿಟ್ಟಿದ್ದೀನಿ. ಸೊ ಕಿಶೋರ್ ಹಿಂಗೆಲ್ಲ ಮಾಡ್ತಾರೆ, ಸ್ವಲ್ಪ ನೋಡಿ ಹೇಳಿ ಅವ್ರಿಗೆ ಅಂತ ಅವ್ರು ಹೇಳಿದ್ರಂತ ಕೊನೆಗೆ ಅವ್ರಿಗೆ, ಪ್ರೊಡ್ಯೂಸರ್ಗೆ. ನೋಡಿ ಅವ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ಅವ್ನು ಹೆಂಗೆ ನಾನು ಏನೋ ಹೇಳಬೇಡ ಇದನ್ನ ಅಂತ, ನೀನು ಸತ್ಯ ಹೇಳಬೇಡ ಅಂತ ಹೆಂಗೆ ಹೇಳಿ, ಏನೋ ತಪ್ಪು ಮಾಡ್ತಾಯಿದ್ರೆ ನೋಡಪ್ಪ ತಪ್ಪು ಮಾಡಬೇಡ ಅಂತ ಹೇಳ್ಬೋದು. ನನಗೆ ಅವ್ನು ಮಾಡ್ತಾರೋ ಸರಿ ಅಂತ ಅನಿಸುತ್ತೆ, ಹೆಂಗೆ ಅದನ್ನ ಮಾಡಬೇಡ ಅಂತ ಹೇಳಿ ಅಂತ. ಸೊ ಈ ಥರದ ಜನಗಳು ಇದ್ದಾರೆ. ಜೊತೆಗೆ ಅಷ್ಟೇ ಪ್ರೆಷರ್ ಕೂಡ ಇರುತ್ತೆ. ಸೊ ಕೆಲಸ ಕಳ್ಕೊಳ್ಳೋ ಭಯ ಇರುತ್ತೆ. ಇವೆಲ್ಲವೂ ಇದ್ದು ಯಾಕೆ ಮಾಡ್ತೀವಿ ಅನ್ನೋದನ್ನು, ಅದು ಮೊನ್ನೆ ಅದನ್ನೂ ಬರ್ಕೊಂಡೆ, ನಾನು ಯಾಕೆ ಮಾಡ್ತೀನಿ. ಈಗ ಬಾಯಿಗೆ ಬಂದಿಲ್ಲ ಬೈತಾರೆ. ಈಗ ಅದು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಂದರೆ ಯಾರು ನಮ್ಮನ್ನು ಮತ್ತೆ ಪ್ರಶ್ನಿಸೋಲ್ಲ ಅನ್ನೋ ಧೈರ್ಯ ಬಂದಿದೆಯಲ್ಲ. ಜೊತೆಗೆ ಅದಲ್ಲದೆ ದುಡ್ಡು ತೊಗೊಂಡದನ್ನ ಮಾಡೋರು ಇರ್ತಾರೆ, ಇವೆಲ್ಲವೂ ಇರುತ್ತೆ. ಸೊ ಇವೆಲ್ಲವೂ ಇದ್ದರೂ ಸಹ ಮಾಡೋದಕ್ಕೆ ಏನಕ್ಕೆ ಮಾಡಬೇಕು ಅನಿಸುತ್ತೆ ಅಂದರೆ, ಇದು ಸತ್ಯ ಅಂತ ನನಗೆ ಅನಿಸಿದೆ. ನನ್ನ ಮಟ್ಟಿಗೆ ಇದು ಸತ್ಯನ ಹೇಳೋದಕ್ಕೆ, ಜೊತೆಗೆ ಸುಳ್ಳು ಹೇಳಿ ಸಲೀಸು. ಈಗ ಸಿನಿಮಾ ಥರನೇ ನಾನು ದುಡ್ಡು ಹಾಕೊಂಡು ಜೋಬ್ಗೆ ಹಾಕೊಂಡು ಹೊಟ್ಟೋಗ್ಬಿಡ್ಬೋದು. ನಾನು ಸಲೀಸಾಗಿ ನಾನು ವಾಯ್ಸ್ ಎತ್ತದೆ ಇದ್ರೆ ನಾನು ಸೇಫ್ ಆಗಿರ್ತೀನಿ, ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು. ಆದರೆ ನನ್ನ ಮನಸ್ಸಾಕ್ಷಿ ಅದನ್ನ ಒಪ್ಕೋಬೇಕಲ್ಲ. ಈ ಸತ್ಯದ ಪರ ನಿಂತ್ಕೊಳ್ಳೋದು ಯಾವಾಗಲೂ ಕಷ್ಟವೇ. ಸತ್ಯದ ಪರ ನಿಂತ್ಕೊಳ್ಳಿಲ್ಲ ನೀವು ಅಂತಂದರೆ ನಮಗೆ ನಾನು ಮುಂದಿನ ಜನ್ರೇಷನು ನನ್ನ ಮಕ್ಕಳು ಕೇಳ್ತಾರೋ ಪ್ರಶ್ನೆ ಕೇಳ್ತಾರೋ ಅದೆಲ್ಲ ಸೆಕೆಂಡ್ರಿ. ನೆಕ್ಸ್ಟ್ ಕೇಳ್ತಾರೆ ನಿಜ. ಯಾವಾಗಲೂ ಒಂದು ನೆಕ್ಸ್ಟ್ ಜನ್ರೇಷನ್ ಬಂದಾಗ ನೋಡು ಇದೆಲ್ಲ ಇರುತ್ತೆ ಡಾಕ್ಯುಮೆಂಟ್, ನೋಡು ನೀನು ಸುಳ್ಳಿನ ಪರ ನಿಂತಿದ್ದೆ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಿಗೆ ನನ್ನ ಮನಸ್ಸಾಕ್ಷಿಗೆ ಸರಿ ಇರುತ್ತಾ ಅಂತ. ಇವಾಗೆಲ್ಲ ಈ ಕೊರೋನಾ ಕೋವಿಶೀಲ್ಡ್ ಎಲ್ಲ ನಂತರ ನಾವು ಎಷ್ಟು ದಿವಸ ಬದುಕ್ತೀವಿ ಗೊತ್ತಿಲ್ಲ. ಬದುಕಿರೋ ದಿವಸ ನಮ್ಮ ಮನಸ್ಸಾಕ್ಷಿಗೆ ನಾವೇ ಉತ್ತರ ಕೊಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ನಿಂತ್ಕೊಳ್ಳೇಬೇಕು, ನಿಂತ್ಕೊತಾ ಇದ್ದೆ ಅಷ್ಟೇ. ಎವ್ರಿ ವಾಕ್, ಖಂಡಿತ ಹೇಳ್ತಾ ಇದ್ದೀನಿ, ಲೈಕ್ ಎವ್ರಿ ಒಂದು ಆಸ್ಪೆಕ್ಟಲ್ಲಿ ಇವತ್ತು ಒಂದು ಮನಸ್ಸಾಕ್ಷಿ ಅನ್ನೋ ಪದಕ್ಕೆ ಅರ್ಥವಿಲ್ವೇನೋ ಅಂತಲೂ ಅನಿಸುತ್ತೆ. ಹಾಗಿದೆ. ಹಾಗೆ ಜಗತ್ ನಡೀತಾ ಇದೆ. ನನಗೆ ಜಗತ್ ಜಾಸ್ತಿ ಗೊತ್ತಿಲ್ಲ, ಆದ್ರೂ ಗೊತ್ತಾಗ್ತಿರುತ್ತೆ ಒಂದೊಂದ್ ಕಡೆ ಮನಸ್ಸಾಕ್ಷಿನೇ ಇಲ್ವಾ, ಇಲ್ಲ ನನಗೆ ಇಲ್ವೋ ಏನೋ, ಅದು ಡೌಟು ಬಂದ್ಬಿಡತ್ತೆ ಒಂದೊಂದ್ಸಲ. ಬಟ್ ನೀವು ಹೇಳ್ದಾಗೆ ನೀವು ದನಿ ಇರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೀವು ಹ್ಞೂ ಅಂತ ಇದ್ದೀರಾ, ಏನ್ ನಡೀತಿದ್ಯೋ ಅದಕ್ಕೆ ಹ್ಞೂ ಅಂತ ಒಪ್ಕೊಳ್ತಾ ಇದ್ದೀನಿ, ಗೊತ್ತಿದ್ದೋ ಗೊತ್ತಿಲ್ದಿರೇನೋ. ಸೊ ಇದು ಒಂದು ಗ್ರೇಟ್ ಕ್ಯಾರೆಕ್ಟರ್ ನಾನು ಅಲ್ಲಿ ನಿಮ್ಮನ್ನ
ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಇಲ್ಲ, ಗ್ರೇಟ್ ಕ್ಯಾರೆಕ್ಟರ್ ಅಂತಲ್ಲ, ಸಹಜ ಗುಣ, ಮನುಷ್ಯನ ಸಹಜ ಗುಣ ಇದು ಅಂತ ನನಗನ್ಸುತ್ತೆ. ನಾವು ಪರಿಸ್ಥಿತಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸಲೀಸಾಗಿ ಬದುಕೊಂಡು ಹೋಗೋದು ಅದು ಅವಕಾಶವಾದಿ ಗುಣ ಅಂತ ನನಗನ್ಸುತ್ತೆ. ಅದು ಅವಕಾಶವಾದಿಗಳಾಗಿರ್ಬೋದು ನಾವು, ಅದು ನಮ್ಮ ಚಾಯ್ಸ್. ನಾನು ಮನುಷ್ಯ ಸಹಜ ಪ್ರತಿಕ್ರಿಯೆ ಕೊಡ್ತೀನಿ. ಜೊತೆಗೆ ಒಂದು ಸಂಘಜೀವಿ, ಮನುಷ್ಯ ಒಂದು ಸಂಘಜೀವಿ. ಮೊದಲಿಂದ ನಾವು ಬದುಕೊಂಬಂದಿದ್ದೀವಿ ಹಾಗೆ. ಅದು ಇಂಡಿಯಾದಲ್ಲಿ ಇಷ್ಟು ಡೈವರ್ಸ್ ಕಲ್ಚರ್, ಇಷ್ಟು ರಿಚ್ ಕಲ್ಚರ್, ಅದನ್ನ ರಿಚ್ನೆಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈವರ್ಸಿಟಿ ಇಸ್ ರಿಚ್ನೆಸ್. ಸೊ ಅದು ಜಾತಿಗಳಾಗಿರ್ಬೋದು, ಮತಗಳಾಗಿರ್ಬೋದು, ಎಲ್ಲವೂ ಹೆಂಗೋ ಒಟ್ಟಿಗೆ ಬದುಕೊಂಬಂದಿದೆಯಲ್ಲ. ಸೊ ಅದೇ ಇಲ್ಲಿಯ ಬ್ಯೂಟಿ, ಇಲ್ಲಿಯ ಸಂಪತ್ತು ಕೂಡ. ಅದನ್ನು ವಿ ಕ್ಯಾನ್ ಟರ್ನ್ ಇಟ್ ಇನ್ ಟು ಆ್ಯಸೆಟ್. ಈಗ ಜನ ಇದ್ದೀವಿ, 140 ಕೋಟಿ ಜನ ಇದ್ದೀವಿ. ಸೊ ಇಷ್ಟು ಜನ ಇದನ್ನು ಸಂಪತ್ತಾಗಿ ಯಾಕೆ ನಾವು ತೊಗೋಬಾರ್ದು? ಇಟ್ಸ್ ಲೇಬರ್ ವರಾಸ್. ಅದನ್ನು ಎಫೆಕ್ಟಿವ್ ಆಗಿ, ಪ್ರೊಡಕ್ಟಿವ್ ಆಗಿ ಬಳಸ್ಕೊಂಡ್ರೆ, ಇವತ್ತಿನ ಥರ ಜಾತಿ ಮತದ ಇದರಲ್ಲಿ ದೊಂಬಿ ಮಾಡದೆ, ಅವ್ರನ್ನ ದಂಗೆಕೋರನ್ನ ಮಾಡದೆ, ಅವ್ರನ್ನ ಪ್ರೊಡಕ್ಟಿವ್ ಆಗಿ ನಾವು ಬಳಸ್ಕೊಂಡ್ರೆ ವಿಲ್ ಬಿ ದ ರಿಚೆಸ್ಟ್. ಆ್ಯಕ್ಚುಲಿ ವಿ ಆರ್ ದ ರಿಚೆಸ್ಟ್. ಸೊ ಕಾಂಪೀಟ್ ಮಾಡಬೇಕು ಅಂತಲ್ಲ ಬೇರೆ ದೇಶಗಳ ಜೊತೆಗೆ, ಬಟ್ ವಿ ಆರ್ ವೆರಿ ರಿಚ್ ಇನ್ ಹ್ಯೂಮನ್ ರಿಸೋರ್ಸ್, ಇನ್ ನ್ಯಾಚುರಲ್ ರಿಸೋರ್ಸಸ್, ಇನ್ ಡೈವರ್ಸಿಟಿ, ಎಲ್ಲದರಲ್ಲೂ ಅಷ್ಟೇ. ಸೊ ಇದನ್ನು ನಾವು ಹಾಳು ಮಾಡ್ಕೊತಾ ಇದ್ದೀವಲ್ಲ ಅಂತ ಅಷ್ಟೇ. ಅದಕ್ಕೋಸ್ಕರ ನೋವಿಗೆ ಮಾತಾಡಬೇಕು. ಜೊತೆಗೆ ಅದೇ ಈ ಥರದ ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸಲೀಸಾಗಿರ್ಬೋದು, ಒಂದು 4-5 ಅವಾರ್ಡ್ಗಳು ತೊಗೊಂಡು ಖುಷಿಯಾಗಿರ್ಬೋದು. ಬಟ್ ಅದು ಯಾವುದ್ರ ಬಗ್ಗೆನೂ ಅದ್ಯಾವುದು ಸಹಜ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ನನಗೆ ಸಹಜವಾಗಿ ಈ ಥರ ರಿಯಾಕ್ಟ್ ಮಾಡಬೇಕು ಅನ್ಸುತ್ತೆ. ನಾನು ಮಾಡ್ತಾಯಿದ್ದೀನಿ ಅಷ್ಟೇ.